ಚಿಂತಾಮಣಿ ನಗರದಲ್ಲಿ ಇತ್ತೀಚೆಗೆ ಬುರ್ಖಾ ಧರಿಸಿದ ಮಹಿಳೆಯರು ಕಳ್ಳತನ ಮಾಡಿರುವ ಪ್ರಕರಣದ ಹಿನ್ನೆಲೆ ಅಲರ್ಟ್ ಆದಂತಹ ಪೊಲೀಸರು ನಗರದ ಚಿನ್ನಬೆಳ್ಳಿ ವ್ಯಾಪಾರಸ್ಥರನ್ನ ಕರೆಯಿಸಿ ಠಾಣೆಯಲ್ಲಿ ಸಭೆಯನ್ನ ಕೂಡ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್, ಗ್ರಾಹಕರು ಚಿನ್ನಬೆಳ್ಳಿ ಖರೀದಿ ಮಾಡಲು ಹಾಗೂ ಮಾರಾಟ ಮಾಡಲು ಬಂದಾಗ ಅವರ ಆಧಾರ್ ಕಾರ್ಡ್ ಪರಿಶೀಲನೆಯನ್ನ ನಡೆಸಿ ಅವರ ಬಳಿ ವ್ಯವಹಾರ ಮಾಡಬೇಕು. ಪ್ರತಿ ಚಿನ್ನಬೆಳ್ಳಿ ಅಂಗಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಹಾಗೂ ಬರ್ಗ್ಲರ್ ಅಲಾರಂಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು. ಅಂಗಡಿಗಳ ಮುಖ್ಯ ದ್ವಾರದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದರಿಂದ ಅಂಗಡಿಗೆ ಹೋಗಿ ಬರುವವರ ಮೇಲೆ ನಿಗಾ ಇಡಲು ಅನುಕೂಲವಾಗುತ್ತೆ ಅಂತ ತಿಳಿಸಿದ್ರು. ಅಪ್ರೋಚ್ ಆಗಿ ಫರ್ದರ್ ನಮಗೆ ಲೀಡ್ ಸಿಗುತ್ತೆ, ಪೊಲೀಸರಿಗೆ ಲೀಡ್ ಸಿಗುತ್ತೆ. ಆದಮೇಲೆ ಹೊರದಾಡೋದಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಈಗ ಇನ್ಸಿಡೆಂಟ್ಸ್ ಸುಮಾರು ಬೆಂಗಳೂರು ಸಿಟಿಯಲ್ಲಿ ಆಗಿದ್ದಾವೆ. ಆಗಿ ಏನಾದ್ರು ಇನ್ಸಿಡೆಂಟ್ಸ್ ಆದರೆ ಪೊಲೀಸರು ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ಜ್ಯುವೆಲ್ಲರಿ ಅಂಗಡಿ ಮುಂದೆ ಒಬ್ಬ ಕಾನ್ಸ್ಟೇಬಲ್ ಇರೋ ಕಾರಣ. ಅದಕ್ಕೆ ನೀವು ಸಹ ಜವಾಬ್ದಾರಿಯಿಂದ ರಾತ್ರಿ ಹೊತ್ತಾಗಲಿ ಹಗಲು ಆಗಲಿ ಇನ್ನು ಎಸ್ಪೆಷಲಿ ಹೆವಿ ಟ್ರಾನ್ಸಾಕ್ಷನ್ ಇರೋ ಕಡೆ ಕಂಪಲ್ಸರಿ ಹೆಜ್ಜೆಗೂ ಸಿಸಿಟಿವಿ ಇರಬೇಕು. ಡಿಸ್ಪ್ಲೇ ಮಾಡ್ತಿರ್ತಾರೆ, ಅದನ್ನು ಸೆಕ್ಯೂರ್ ಇರಬೇಕು. ನಿಮ್ಮವ್ರು ಹೇಳಬೇಕು, ಬೀಗ ತೆಗಿಬೇಕು, ಏನು 1-2 ಐಟಮ್ಸ್ ತರ್ತಾರೆ ಅಷ್ಟು ಮಾತ್ರ ತೋರಿಸ್ಬೇಕು, ಮತ್ತೆ ವಾಪಸ್ ಇಮಿಡಿಯೇಟ್ ಆಗಿ ಡ್ರಾದಲ್ಲಿ ಬೀಗ ಹಾಕೋದು. ಇದನ್ನು ಸಹ ನಮ್ಮ ಪ್ರತಿಯೊಂದು ನಾನು ಹೇಳೋ ಪಾಯಿಂಟ್ಸು ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡ್ತೀವಿ. ಗೋಲ್ಡ್ ನೀವು ತರಬೇಕಾದ್ರೆ ಇಲ್ಲಿ ನೀವು ಏನು ತರ್ತಿರೋ ಗೊತ್ತಿಲ್ಲ ನನ್ನ ಪ್ರೊಸೀಜರ್, ಅದು ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು. ನಿಮಗೆ ತುಂಬ ಫೇತ್ ಇರೋ ಪರ್ಸನ್ನೇ ನಿಮ್ಮ ಜೊತೆಗಿರ್ಬೇಕು. ಫಸ್ಟ್ ಆಫ್ ಆಲ್ ನೀವು ಎಂಪ್ಲಾಯ್ ಮಾಡ್ಕೊಂಡಿರೋ ಎಂಪ್ಲಾಯೀಸ್ ಮೇಲೆ ಸಹ ನಿಮಗೆ ನಿಗಾ ಇರಬೇಕು. ಐ ಡೋಂಟ್ ವಾಂಟ್ ಟು ಡಿಫೇಮ್. ನೀವು ಹೇಳ್ಬೋದು 40 ವರ್ಷದಿಂದ ನಮಗೆ ತುಂಬ ಚೆನ್ನಾಗಿದ್ದಾರೆ ಹಿಂಗೆ ಸಸ್ಪೆಕ್ಟ್ ಮಾಡೋದು ಅಂತ. ಬಟ್ ಆದರೂ ಸಹ ಪ್ರತಿಯೊಂದು ರಾಯಚೂರಿನ